ಕೋಟಗಲ್ ಡೇರಿ ಕಾಂಗ್ರೆಸ್ ಬೆಂಬಲಿಗರ ಭರ್ಜರಿ ಗೆಲುವು. ಕೋಟಗಲ್ ಡೇರಿ ಸಚಿವ ಎಂಸಿಎಸ್ ಬೆಂಬಲಿಗರ ವಶಕ್ಕೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೋಟಗಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಒಟ್ಟು 13 ನಿರ್ದೇಶಕರ ಸ್ಥಾನಗಳ ಪೈಕಿ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರ ಬೆಂಬಲಿಗರು ಒಟ್ಟು 13 ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಗೆಲುವು ಸಾಧಿಸಿದ್ದಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಸಾಮಾನ್ಯ ಸ್ಥಾನದಿಂದ ಆನಂದ್, ನಾಗರಾಜ್, ನಾರಾಯಣಸ್ವಾಮಿ, ಮಂಜುನಾಥ್, ಮುನಿಯಪ್ಪ, ಮೆಹಬೂಬ್ ಸಾಬಿ, ವೆಂಕಟರಾಯಪ್ಪ, ಸುರೇಶ್ ಆಯ್ಕೆಯಾದ ನಿರ್ದೇಶಕರಾಗಿದ್ದಾರೆ. ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದಿಂದ ಮುನಿಯಪ್ಪ, ಮಹಿಳಾ ಮೀಸಲಾತಿ ಸ್ಥಾನದಿಂದ ವೆಂಕಟಲಕ್ಷ್ಮಮ್ಮ, ವರಲಕ್ಷ್ಮಮ್ಮ, ಹಿಂದುಳಿದ ವರ್ಗ ಪವರ್ಗ ಎ ಮೀಸಲಾತಿ ಸ್ಥಾನದಿಂದ ಕೆಸಿ ಅನ್ವರಸ್ವಾಮಿ ಮತ್ತು ಹಿಂದುಳಿದ ವರ್ಗ ಪವರ್ಗ ಬಿ ಸ್ಥಾನದಿಂದ ಕೆವಿ ಮಂಜುನಾಥ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಕೃಷ್ಣಪ್ಪರವರು ಚುನಾಯಿತರಾಗಿದ್ದಾರೆ ಎಂದು ಕೋಟಗಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಅಧಿಕಾರಿಯಾದ ಕೆ ರಮಣಪ್ಪರವರು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಚಂದ್ರಶೇಖರ್ ಅವರು ಮಾತನಾಡಿ, ಸಂಘವು 1992ರಲ್ಲಿ ಪ್ರಾರಂಭವಾಗಿದ್ದು ಅಂದಿನಿಂದ ಇಂದಿನವರೆಗೂ ಇಂದು ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿಗರು 13 ಸ್ಥಾನಗಳು ಗೆಲುವು ಸಾಧಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಎಂಎ ಪ್ರಕಾಶ್, ಕಾರ್ಯದರ್ಶಿಯಾಗಿ ಇಸ್ಮಾಯಿಲ್ ಹಾಗೂ ಚುನಾಯಿತ ಪ್ರತಿನಿಧಿಗಳು ಹಾಗೂ ಗ್ರಾಮದ ಮುಖಂಡರು ಇದ್ದರು. ಜನರಲ್ 7, ಎಸ್ಟಿ ಅವರಿಗೆ 1 ಸ್ಥಾನ. ಈ ದಿನಾಂಕ 24/1/2024 ಬುಧವಾರದಂದು ಕೋಟಗಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯನ್ನು ಬಹಳ ಚೆನ್ನಾಗಿ ನಡೀತು. ಇದರಲ್ಲಿ ಸಾಮಾನ್ಯ ವಿಭಾಗದಿಂದ 7 ಜನಕ್ಕೆ 8 ಜನ ಸ್ಪರ್ಧೆ ಮಾಡಿದ್ರು. ಪರಿಶಿಷ್ಟ ಪಂಗಡದಲ್ಲಿ 1ಕ್ಕೆ 2 ಸ್ಪರ್ಧೆ ಮಾಡಿದರು. ಆ 2 ಸ್ಥಾನಗಳಿಗೆ ಮಾತ್ರ ಇವತ್ತು ಚುನಾವಣೆ ನಡೆದಿದ್ದು, ಸಾಮಾನ್ಯ ಮತ್ತು ಎಸ್ಟಿಗೆ. ಮಿಕ್ಕಿದ ಎಲ್ಲ ಅವಿರೋಧ ಆಯ್ಕೆಯಾಗಿತ್ತು. ಹಾಗಾಗಿ ಇವತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಆನಂದ ಅಂತಕ್ಕಂಥವರು, ನಾಗರಾಜ್, ನಾರಾಯಣಸ್ವಾಮಿ, ಮಂಜುನಾಥ್, ಮುನಿಯಪ್ಪ, ವೆಂಕಟರಮಣಪ್ಪ, ಸುರೇಶ್ ಬಿವಿ ಹಾಗೂ ಎಸ್ಟಿ ಇದರಿಂದ ಕೃಷ್ಣಪ್ಪ KM ಎಂಬತಕ್ಕಂಥವ್ರು. ಇವರು ಇವತ್ತು ಎಲ್ಲ ಆಯ್ಕೆಯಾಗಿದೆ. ಚುನಾವಣೆ ಸುಸೂತ್ರವಾಗಿ ನಡೆದಿದೆ. ಹಾಗಾಗಿ ಇವರು ಮತಗಳನ್ನು ಕೂಡ ಹೆಚ್ಚಿನ ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಚುನಾವಣಾಧಿಕಾರಿಯಾಗಿ ನಾನು ಘೋಷಣೆಯನ್ನು ಮಾಡ್ತಿದ್ದೇನೆ. 2 ಸ್ಥಾನಗಳಿಗೆ ಮತ್ತು ಇನ್ನೊಂದು ಪರಿಶಿಷ್ಟ ಪಂಗಡ ಇದಕ್ಕೆ